ಸಲ್ಮಾ ಫೋನ್ ಮಾಡಿದ್ರಲ್ಲ, ರಿಟರ್ನ್ ಫೋನ್ ಮಾಡ್ತಾ ಇದ್ದಾರೆ, ಕೇಳಿಸ್ಕೊಳ್ಳೋಣ. ನೀನ್ ಕೊಡ್ಬಾ ಸಲ್ಮಾ ತಮ್ಮ ಕಾಲ್ ಮಾಡಿ. ಅವನು ಮಾಡಿ. ಹಲೋ, ಏನ್ ಮಾಡ್ತಿದ್ಯಾ ಕಿಶು? ಪ್ರಾಂಕ್ ತುಂಬ ಸಿಂಪಲ್ ಆಗಿ ಕೊಡೋಣ. ತುಂಬ ತುಂಬ ಏನು ಅಷ್ಟೊಂದು ಕಷ್ಟ ಇಲ್ಲ. ಮತ್ತೆ ಕಾಲ್ ಮಾಡ್ತಿದ್ದಾಳೆ. ಹಲೋ, ನಾನು ಮತ್ತೆ ಕಾಲ್ ಮಾಡ್ತಾನೆ ಅನ್ಕೊಂಡಿದ್ದೀನಿ. ಫ್ರಾಂಕ್ ಆಗಿದ್ದಾನೆ, ಅಡ್ರೆಸ್ ಹೇಳ್ತಿಲ್ಲ ಕಿಶು, ಸುಮ್ಮನೆ ಫ್ರಾಂಕ್ ಮಾಡಿದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್. ನಾನು ನಿಮ್ಮ ಪ್ರೀತಿಯ ಆರ್ಯ ಸಾನ್ವಿ. ಇವತ್ತಿನ ಕಂಟೆಂಟ್ ಬಂದು ತುಂಬ ಸಿಂಪಲ್ ಇದೆ. ಪ್ರಾಂಕ್ ವಿಡಿಯೋ ಮಾಡೋಣ ಅಂತಿದ್ದೀವಿ. ಸೊ ನಾನು ಬಂದು ಸಾನ್ವಿಗೆ ಚಾಲೆಂಜ್ ಹಾಕಿದ್ದೀನಿ, ನಿನ್ನ ಫ್ರೆಂಡ್ಸಿಗೆ ಕಾಲ್ ಮಾಡಬೇಕು ಅಂತ. ಕಾಲ್ ಮಾಡಿ ನೀನು ಏನನ್ನ ಮಾತಾಡು, ಪ್ರಾಂಕ್ ಮಾಡಬೇಕು. ಬಟ್ ಒಟ್ಟಿನಲ್ಲಿ ಅವರು ಲೈಕ್ ಏನಂತ ಹೇಳೋದು, ಪ್ರಾಂಕ್ ಆಗಬೇಕು ಅಂತ ಹೇಳಿದ್ದೀನಿ. ಅವಳೇ ಲೈಕ್ ಸಾನ್ವಿ ಏನಾರ ಗೆದ್ದರೆ ನಾನೇನಾದರೂ ಈಸ್ಕೊಡ್ತೀನಿ ಸಾನ್ವಿಗೆ ನನ್ನ ಕಡೆಯಿಂದ ಗುಡೀಸ್, ಚಾಟ್ಸ್, ಚಾಕ್ಲೇಟ್ಸ್ ಈಸ್ಕೊಡ್ತೀನಿ. ಏನು ಕೊಡಿಸ್ತಾನೆ ನೋಡೋಣ ಯಾರು ಅವ್ರ ಫ್ರೆಂಡ್ಸ್ ಯಾರ್ಯಾರು ಫೋನ್ ಮಾಡ್ತಾರೆ ಮತ್ತು ಯಾರು ಪ್ರ್ಯಾಂಕ್ ಆಗ್ತಾರೆ ನೋಡಿ ಎಂಜಾಯ್ ಮಾಡಿ. ಪ್ರ್ಯಾಂಕ್ ತುಂಬ ಸಿಂಪಲಾಗಿ ಕೊಡೋಣ. ತುಂಬ ಏನು ಅಷ್ಟೊಂದು ಕಷ್ಟ ಇಲ್ಲ, ಸಿಂಪಲ್ ಅಪ್ಪ, ಏನಿಲ್ಲ. ಜಸ್ಟ್ ನಿನ್ನ ಫ್ರೆಂಡಿಗೆ ಕಾಲ್ ಮಾಡಬೇಕು. ಕಾಲ್ ಮಾಡಿಬಿಟ್ಟು ಈ ಥರ ನಾನು ನಿಮ್ಮ ಮನೆ ಹತ್ರ ಬಂದಿದ್ದೀನಿ, ಆಚೆ ಬಾ ಅಂತ ಕರೀಬೇಕು. ಬಟ್ ನೀನೇ ಮ್ಯಾನೇಜ್ ಮಾಡ್ಕೊಬೇಕು. ಅವ್ರು ತುಂಬ ಕ್ವೆಶನ್ಸ್ ಕೇಳ್ತಾರೆ, ಏನು ಸಡನ್ನಾಗಿ ಬಂದಿದ್ಯಾ, ಅಡ್ರೆಸ್ ಗೊತ್ತಾ, ಫಸ್ಟ್ ಅದು ಹೇಳು. ಸರಿ, ಬಂದಿದ್ದೀನಿ, ಈ ಥರ ಆಚೆ ಬಾ ಸಡನ್ನಾಗಿ, ಏನೋ ನಿಮ್ಮ ಹತ್ರ ಇಂಪಾರ್ಟೆಂಟ್ ಮಾತಾಡಬೇಕು, ಬಂದ್ಬಿಟ್ಟಿದ್ದೀನಿ ನಾನು ಆಚೆ ಅಂತೇಳು. ಓಕೆನಾ? ಓಕೆ, ಫೈನ್. ಒಟ್ನಲ್ಲಿ ಪ್ರ್ಯಾಂಕ್ ಮಾಡಬೇಕು. ಅದು ಸ್ವಲ್ಪ ಜೋರಾಗಿ ಮಾತಾಡು, ಅವ್ರದ್ದು ಲೌಡ್ ಸ್ಪೀಕರಲ್ಲಿ ಕೇಳಿಸ್ಬೇಕು ನಮಗೆ. ಫೋನ್ ಕೊಡ್ತಾ ಇದ್ದೀನಿ ಸಾನ್ವಿದು. ಓಕೆ, ಸ್ಟಾರ್ಟ್ ಮಾಡು. ಯಾರಿಗೆ ಮಾಡ್ತೀಯ ಫಸ್ಟ್? ಪ್ರ್ಯಾಂಕ್ ಮಾಡಿದ್ರೆ ಮಾಡು, ಓಕೆ, ನನಗೇನಿಲ್ಲ. ಇಲ್ಲ ನೋಡು, ಕರೆಕ್ಟಾಗಿ ಬರ್ತಾ ಇದೆಯಲ್ಲ ಬ್ರೈಟ್ನೆಸ್, ಇಲ್ಲ ಓಕೆ ಅಲ್ಲ? ಸ್ವಲ್ಪ ಗಾಳಿ ಜೋರಾಗಿದೆ, ನಾವಿರೋದು ನೇಚರಲ್ಲಿ, ಅಡಿಕೆ ಮರ ಸುತ್ತಲೂ ನೋಡಿ ಹೇಗಿದೆ ಅಂತ. ಸೊ ಕಾಲ್ ಮಾಡ್ತಾ ಇದ್ದಾರೆ, ಕೇಳಿಸ್ಕೊಳ್ಳೋಣ. ಹಲೋ, ಏನು ಮಾಡ್ತಿದ್ಯಾ? ಎಲ್ಲಿದ್ಯಾ? ನಾನು ನಿಮ್ಮ ಮನೆ ಹತ್ರ ಇದ್ದೀನಿ. ಸುಮ್ಮನೆ ಈಚೆ ಇದ್ದೀನಿ ನೋಡು. ಎಲ್ಲಿದ್ದೀರಾ ಅಂತ ಕೇಳಿದೆ, ಅದಕ್ಕೆ. ಮನೇಲಿದ್ಯಾ? ಒಳಗಡೆ ಇದೆಯಾ? ಹೌದಾ, ನಾನು ನೋಡದೆ ಇರಲಿಲ್ಲ, ಅದಕ್ಕೆ ಕಾಲ್ ಮಾಡಿದೆ. ಈಚೆ ಬಾರಿ. ನಿಜವಾಗ್ಲೂ ಬಂದ? ಕಾರ್ ಕಾಣಿಸ್ತಾಯ್ತಾ ಅಲ್ಲಿ? ಈ ಕಡೆ ಬಾರಿ, ಅಂಗಡಿ ಬಿಟ್ಟು ಮುಂದೆ. ಇಲ್ಲ, ಈಚೆ ಬಂದ? ಸರಿ ಬಿಡು, ಆಯ್ತು. ಒಮ್ಮೆ ಪ್ರಾಂಕ್ ಮಾಡಿದೆ. ಕಟ್ ಮಾಡ್ಬಿಟ್ಟೆ ನಾನು. ಒಂದು ನಿಮಿಷ ನೋಡಲ್ಲ ಹೇಗೆ ಬಂದಿದೆ ಇದು ಅಂತ. ಮತ್ತೆ ಕಾಲ್ ಮಾಡ್ತಿದ್ದಾಳೆ. ಹಲೋ, ಆಯ್ತು, ನಾನೇ ಕಾಲ್ ಮಾಡ್ತೀನಿ. ಅಷ್ಟು ವಾಯ್ಸ್ ಕ್ಲಿಯರಾಗಿ ಕೇಳಿಸ್ತಿಲ್ಲ. ಮೋಸ್ಟ್ ಪ್ರಾಬ್ಲಿ ಅವ್ರ ಸಿಸ್ಟರ್ ಮಲಗಿದ್ರು ಅನ್ಸುತ್ತೆ. ಕಾಲ್ ಮತ್ತೆ ಬರ್ತಿದೆ. ಹಲೋ, ಮತ್ತೆ ಬಂದಿದ್ರು, ನೀನು ಬಂದಿಲ್ಲ ಅಂತ ಹೇಳ್ತಿದ್ಯಾ? ಮನೆ ಮುಂದೆ ಬಂದಿಲ್ಲ, ಇಲ್ಲಿದ್ದೀವಿ ನೋಡು. ಸರಿ ಆಯ್ತು, ಪ್ರಾಂಕ್ ಮಾಡಿದೆ ಅಷ್ಟೇ. ನಮ್ಮನೆ ವಿಡಿಯೋಗೆ ಅವ್ರ ಅಕ್ಕದಾಯ್ತು. ಈಗ ನನ್ನ ಫ್ರೆಂಡಿಗೆ ಕಾಲ್ ಮಾಡ್ತಿದ್ದೀನಿ. ಅವ್ರ ಫ್ರೆಂಡಿಗೆ ಫೋನ್ ಮಾಡ್ತಾರಂತೆ, ನೋಡೋಣ. ಫ್ರೆಂಡ್ ಹೆಸರು ಕಾವ್ಯ. ಪಾಪ ಏನಂದರೆ ಇಷ್ಟೊತ್ತಲ್ಲೆಲ್ಲ ಮಲಗಿರ್ತಾರೆ. ಸೊ ಈ ಟೈಮಲ್ಲಿ ಫೋನ್ ಮಾಡಿದ್ರೆ ಎಲ್ಲ ಎದ್ದು ಕಾಲ್ ಹೋಗ್ತಾ ಇದೆ. ನೋಡೋಣ, ಸ್ವಲ್ಪ ಜೋರಾಗಿ ಲೌಡ್ ಸ್ಪೀಕರ್ ಅಂದರೆ ಅವ್ರು ಕೇಳಿಸ್ಬೇಕು ಅಷ್ಟೇ ಇರೋದು. ಓಕೆ, ಯಾಕೆ ಕಾಲೇ ಪಿಕ್ ಮಾಡ್ತಿಲ್ಲ? ಬಿಸಿ ಇದ್ದಾಳೆ ಅನ್ಸುತ್ತೆ. ಕಾಲ್ ಪಿಕ್ ಆಗ್ತಾಯಿಲ್ಲ.
ಕಾವ್ಯಾಗೂ ಮದುವೆ ಆಗಿದೆಯಲ್ಲ ಅದೇ. ಮದುವೆ ಆಗಿದೆ. ಕಾಲೇ ಪಿಕ್ ಮಾಡ್ತಿಲ್ಲ ಅವಳು. ಓಕೆ ಕಾಲ್ ಕಾಲ್ ಬ್ಯಾಕ್ ಮಾಡ್ತಾಳೆ ಇವಾಗ. ಬೇರೆ ನೂರ್ ಫಾತಿಮಾ ಅನ್ನೋದಕ್ಕೆ ಕಾಲ್ ಮಾಡ್ತೀನಿ ನಾನು ನೆಕ್ಸ್ಟ್. ಸರಿ, ಇವಾಗ ನೂರ್ ಫಾತಿಮಾಗೆ ಫೋನ್ ಮಾಡ್ತಾ ಇರೋದು. ನೂರಿ ನೋಡಿದ್ರಲ್ಲ ಹೇಗಿದೆ ಪ್ರಾಂಕ್ ಅಂತ. ಪಾಪಚ್ಚಿ ಅವ್ರ ಅಕ್ಕ ಮಲಗಿದ್ರು, ಮಲಗಿದ್ದು ಮಗು ಎದ್ದು ಬೇರೆ ಇದೆ. ಬಂದಿದ್ರು. 2 ಮಂತ್ ಅನ್ಸುತ್ತೆ. 1 ಪಾಪ ಮಂತ್ 2 ಮಂತ್ ಇರ್ಬೋದು. ಮಗು ಬೇರೆ ಆಗಿದೆ, ನೋಡೋಣ. ಸಾಂಗ್ ಚೆನ್ನಾಗಿದೆ. ಕಾಪಿಡ್ ಆಗುತ್ತಲ್ಲ. ಅವಳು ಯಾಕೋ ಕಾಲ್ ಪಿಕ್ ಮಾಡ್ತಿಲ್ಲ. ನಾವು ಆ್ಯಕ್ಚುಲಿ ಮಧ್ಯಾಹ್ನ ಮಾಡಿದ್ದೀವಿ, ಎಲ್ಲ ಮಲಗಿರ್ತಾರೆ ಈ ಟೈಪ್. ಪಾಪ ಮಗು ಬೇರೆ ಆಗಿದೆ ಅಂತ್ಯ. ಕಾಲೇ ಪಿಕ್ ಮಾಡ್ತಿಲ್ಲ. ಕಾಲ್ ಬ್ಯಾಕ್ ಮಾಡ್ತಾರೆ ಅಂದ್ಕೊಂಡಿದ್ದೀನಿ. ಬಟ್ ಯಾವಾಗ ಮಾಡ್ತಾರೆ ನೆಕ್ಸ್ಟ್ ಯಾರಿಗೆ ಮಾಡಲಿ? ಯಾಕೆ ಇಬ್ರು ಕಾಲ್ ಪಿಕ್ ಮಾಡಿಲ್ಲ. ಅಫ್ರೀನ್ ಬಿಸಿ ಇರ್ತಾರೆ. ಅಫ್ರೀನು ಲ್ಯಾಬಲ್ಲಿ ಇರ್ತಾಳೆ ಅನ್ಕೋತೀನಿ. ಬಟ್ ಕಾಲ್ ಮಾಡ್ತೀನಿ ನೋಡಿ. ಇಲ್ಲ ಹಾಸ್ಪಿಟ್ಲ್ ಹತ್ರನೇ ಬಂದಿದ್ಯಾ ಅಂತ್ಯ? ಹೌದು. ಓಕೆ. ಪಿಕ್ ಮಾಡ್ತಾಳ, ಲ್ಯಾಬಲ್ಲಿ ಇರ್ತಾಳೆ. ಕಾಲ್ ಮಾಡ್ತಾ ಇದ್ದಾರೆ ಅಫ್ರೀನ್ಗೆ. ಲ್ಯಾಬಲ್ಲಿ ಸೊ ಎಲ್ಲರೂ ಮಧ್ಯಾಹ್ನ ಆಗಿರೋದ್ರಿಂದ ನಾವು ಈವ್ನಿಂಗ್ ಟ್ರೈ ಮಾಡಿರ್ಬೋದಿತ್ತು ಇದು ವಿಡಿಯೋ ಶೂಟ್ ಮಾಡೋಕ್ಕೆ. ನಾವು ಮಧ್ಯಾಹ್ನ ಟ್ರೈ ಮಾಡ್ತಾ ಇದ್ದೀವಿ. ಇವಾಗ ಫೋನ್ ಮಾಡ್ತಾ ಇದ್ದಾರೆ, ಇವಾಗ ನೋಡೋಣ. ಆ್ಯಕ್ಚುಲಿ ನಾನೊಂದು ಚಾಲೆಂಜ್ ಹೇಳಿದ್ದೀನಿ, ಬ್ಲಡ್ ಬೇಕು ಅಂತ ಹೇಳಿದ್ದೀನಿ, ನೋಡೋಣ. ಸೊ ಇದೇನಂದರೆ ಒಂದು ಸೋಷಿಯಲ್ ಮೆಸೇಜ್ ಕೂಡ ಆಗುತ್ತೆ. ಎಮರ್ಜೆನ್ಸಿಗೆ ಯಾರನ್ನ ಫೋನ್ ಮಾಡಿದ್ರೆ ಬ್ಲಡ್ಗೆ ಕೊಡಬೇಕು ಅಂದರೆ ಹೇಗೆ ಅವ್ರು ರೆಸ್ಪಾಂಡ್ ಮಾಡ್ತಾರೆ ಅಂತ ನೋಡೋಣ. ಒಂದು ಸೋಷಿಯಲ್ ಅವೇರ್ನೆಸ್ ಕೂಡ ಆಗುತ್ತೆ ಇದು. ಒಂದು ಮೆಸೇಜ್ ಕೊಟ್ಟಂಗೆ ಆಗುತ್ತೆ ಅಂತ ಅಷ್ಟೇ. ಯಾಕೆ ಯಾರು ಕಾಲ್ ಪಿಕ್ ಮಾಡ್ತಿಲ್ಲ? ಎಲ್ಲ ಮಲಗಿರ್ತಾರೆ ಇಷ್ಟೊತ್ತಲ್ಲಿ. ತಮ್ಮ ಕಾಲ್ ಮಾಡಿ, ಅವನು ಮಾಡಿ. ಹಲೋ, ಏನು ಮಾಡ್ತಿದ್ಯಾ ಕಿಶು? ನಾವು ನಿಮ್ಮೂರು ದೇವಸ್ಥಾನದ ಹತ್ರ ಇದ್ದೀವಿ. ಮಿಲೆಲ್ಲಿ. ನಂಗೆ ನೀನೇ ಬಾ, ನಂಗೆ ಅಡ್ರೆಸ್ ಗೊತ್ತಾಗ್ತಿಲ್ಲ. ಯಾವ್ದಿದು ಟೆಂಪಲ್? ಯಾವ ಟೆಂಪಲ್ ಇರೋದು ಹೇಳಲ್ಲಿ? ಅಲ್ಲೇ ಇರೋದು. ನೀನು ಮುಂದಕ್ಕೆ ಎಲ್ಲಿ ಬರ್ತಿದ್ಯಾ ಹೇಳಿ ನೀನು? ಟೆಂಪಲ್ ಹತ್ರನೇ ಇದೀವಿ. ನಾನು ಮತ್ತೆ ನಿಮ್ ಬ್ರದರು ಅತ್ತೆ ಎಲ್ಲ ಬರ್ತಾ ಇದೀವಿ. ನಂಗೆ ಅಡ್ರೆಸ್ ಗೊತ್ತಿಲ್ಲ ಕಣೋ, ನಿಮ್ಮ ಅತ್ತೆಗೆ ಮರ್ತ ಹೋಯ್ತಂತೆ. ಸ್ಟ್ರೈಟ್ ಬಂದು ನೀವು ಈಚೆ ಇದ್ಯಾ? ಆಯ್ತು. ಒಂದು 5 ನಿಮಿಷ ಬಿಟ್ಕೊಂಡು ಕಾಲ್ ಮಾಡ್ತೀನಿ. ಲೊಕೇಶನ್ ಕಳಿಸು. ಲೊಕೇಶನ್ ಕಳ್ಸಕ್ ಆಗಲ್ಲ. ಆಯ್ತು ಬಿಡು. ಸರಿ ಆಯ್ತು. ನಾನು ಮತ್ತೆ ಕಾಲ್ ಮಾಡ್ತಾನೆ ಅನ್ಕೊಂಡಿದ್ದೀನಿ. ಫ್ರಾಂಕ್ ಆಗಿದ್ದಾನೆ, ಅಡ್ರೆಸ್ ಹೇಳಿದ್ದಾನೆ, ಈಚೆ ಬಂದು ವೆಯ್ಟ್ ಮಾಡ್ತಿದ್ದಾನೆ. ನೆಕ್ಸ್ಟು ಯಾರಿಗೆ ಕಾಲ್ ಮಾಡಲಿ ಅಷ್ಟೇ. ಟೋಟಲ್ ಇಬ್ಬರಿಗೆ ಫ್ರಾಂಕ್ ಮಾಡೋಣ. ಸೀನಣ್ಣ ಏನು ಮಾಡೋದು? ಬ್ಲಡ್ ಬೇಕು. ಹಾಂ ಕರೆಕ್ಟ್. ಬ್ಲಡ್ ಬೇಕು ಯಾರಿಗೆ ಅಂದರೆ? ನನ್ನ ಫ್ರೆಂಡಿಗೆ ಬೇಕು. ಹಾಂ ಫ್ರಾಂಕ್ ಆಗ್ತದಾ? ಓಕೆ. ಹೇ ಪಾಪ ಸೀರಿಯಸ್ ಆಗಿ ಕೊಡ್ತೀನಿ ಅಂತ ಹೇಳ್ತಾರೆ ಬ್ಲಡ್ ಆಮೇಲೆ. ಮಾಡೋಣ ಫ್ರಾಂಕ್ ವಿಡಿಯೋ ಅಂದರೆ ಆಯ್ತು. ಬಟ್ ನೆಕ್ಸ್ಟ್ ಟೈಮ್ ಎಲ್ಲ ಫ್ರಾಂಕ್ ಅನ್ಕೋಬಿಟ್ರೆ ಅಂತ ಅದೇ. ಸೊ ಯಾರಿದ್ದಾರೆ? ಕಾಲೇ ಪಿಕ್ ಮಾಡ್ತಿಲ್ಲ ಯಾರು ನನಗೆ ಇವತ್ತು. ಬಟ್ ಓಕೆ ಅಲ್ಲ, 3 ಕಾಲ್ಸ್ ಹೇಳಿದ್ರು, 2 ಕಾಲ್ಸ್ ಅಕ್ಸೆಪ್ಟ್. 2 ಕಾಲ್ಸ್ ಆಗಿದೆ. ನಾನು ಕಾಲ್ ಟ್ರೈ ಮಾಡ್ಬೋದು, ಬಟ್ ಯಾರಿಗೆ ಮಾಡಲಿ? ಯಾರು ಕಾಲ್ ಪಿಕ್ ಮಾಡ್ತಿಲ್ಲ. ಕಾವ್ಯಾಗೆ ಇನ್ನೊಂದ್ಸಲ ಮಾಡ್ಲಾ. ಲೊಕೇಶನ್ ಮಾತ್ರ ಸೂಪರ್ ಆಗಿದೆ ಇದು. ಆ್ಯಕ್ಚುಲಿ ತುಂಬ ಜನ ಲಾಸ್ಟ್ ವಿಡಿಯೋ ಕೇಳಿದ್ರಿ ನೇಚರ್ ಪ್ಲೇಸ್ ಅಂತ. ಹೇಗಿದೆ ನೋಡಿ, ಗಾಳಿ ಅಂತೂ ಸಿಕ್ಕಾಪಟ್ಟೆ ಇದೆ ಇಲ್ಲಿ ನೋಡಿ. ಫುಲ್ಲು ಗಾಳಿ, ಅಡಿಕೆ ಮರ ಇದು. ಹೋಪ್ ನಿಮ್ಗೆಲ್ಲರೂ ಕೇಳಿಸ್ತಾ ಇದೆ ಅನಿಸುತ್ತೆ, ಸಿಕ್ಕಾಪಟ್ಟೆ ಗಾಳಿ ಇರೋದ್ರಿಂದ. ಆಮೇಲೆ
ಮಲಗಿರ್ತಾಳೆ ಕಾವ್ಯ ಈ ಟೈಮಲ್ಲಿ, ಅದಕ್ಕೆ ಕಾಲ್ ರಿಸೀವ್ ಮಾಡ್ತಿಲ್ಲ ಅಂತ. ಬಟ್ ಇದಾರೆ ಇನ್ನು ಫ್ರೆಂಡ್ಸು, ಅವ್ರು ಫ್ರಾಂಕ್ ಆಗ್ತಾರೆ ಗೊತ್ತಿಲ್ಲ, ಸುಮ್ಮನೆ ಯಾಕೆ ಅಂತ ಕಾಲೇ ಪಿಕ್ ಮಾಡ್ತಿಲ್ಲ. ಕಾವ್ಯಾಗ ಇಲ್ಲ ಸೌಮ್ಯಕ್ಕೆ ಮಾಡೋಣ. ಸಲ್ಮಾ ಫೋನ್ ಮಾಡಿದ್ರಲ್ಲ, ರಿಟರ್ನ್ ಫೋನ್ ಮಾಡ್ತಾ ಇದ್ದಾರೆ, ಕೇಳಿಸ್ಕೊಳೋಣ ಬನ್ನಿ. ಏನಿಲ್ಲ, ಬ್ಲಡ್ ಬೇಕು ಅಂತ ಇಲ್ಲ. ಹಾಂ, ಬ್ಲಡ್ ಬೇಕು ಅಂತ ಹೇಳಿ. ಹಲೋ 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 ಸಲ್ಮಾ, ಹಲೋ, ಏನಿ ಮಲ್ಕೊಂಡಿದ್ಯಾ? ಹೌದಾ, ಎಲ್ಲಿದ್ಯಾ? ಹೌದಾ, ನಾನು ಹಾಸ್ಪಿಟ್ಲಲ್ಲಿ ಇದ್ದೇನೋ ಅಂದ್ಕೊಂಡೆ. ಅಲ್ಲೇ ಇದ್ವಿ, ಅದಕ್ಕೆ ಕೇಳಿದೆ. ಗುಬ್ಬಿ ಹೇಮಾ ಕಡೆಯಿಂದ ಬಂದಿದ್ನಪ್ಪ, ಸುಮ್ಮನೆ ಜಾಬ್ ಕೇಳೋಣ ಅಂತ ಬಂದೆ. ವೇಕೆನ್ಸಿ ಇದೆಯಂತೆ. ಯಾಕೆ ಬರಬಾರ್ದಾ? ಹಾ, ಏನಿಲ್ಲ. ಬ್ಲಡ್ ಬೇಕಿತ್ತು ಕಣೆ, ನನ್ನ ಫ್ರೆಂಡ್ಗೊಬ್ರಿಗೆ, ಅದಕ್ಕೆ ಕೇಳೋಣ ಅಂತ ಬಂದ್ವಿ ಹಾಸ್ಪಿಟ್ಲ್ ಹತ್ರ. ಗೊತ್ತಾ ಯಾರಿಗಾದ್ರು? ಹೌದಾ, ನಿಮ್ದು ಯಾವ ಗ್ರೂಪು? ಓ ಪಾಸಿಟಿವ್ನಾ ಓ ನೆಗೆಟಿವ್ನಾ? ಅದೇ ಬೇಕಿರೋದು. ನೀನ್ ಕೊಡ್ಬಾ ಸಲ್ಮಾ. ಹಾ ಏನ್ ಹೇಳ್ತಾಳೋ. ಹೌದಾ, ಸರಿ ಬಿಡು, ಆಯ್ತು, ಸರಿ ಬಿಡು. ಫ್ರಾಂಕ್ ಮಾಡಿದೆ ಕಣೆ, ಸುಮ್ಮನೆ. ಬಾಯ್. ಫ್ರಾಂಕ್ ಆದ್ಲವಳು, ಮತ್ತೆ ನನ್ನ ಕಸಿನ್ ತಮ್ಮ ಕಾಲ್ ಮಾಡ್ತಿದ್ದಾನೆ. ಅವ್ನು ಫ್ರಾಂಕ್ ಆಗಿದ್ದಾನೆ ಆಲ್ರೆಡಿ, ಮತ್ತೆ ಕಾಲ್ ಮಾಡ್ತಿದ್ದಾನೆ, ಎಲ್ಲಿದ್ದೀರಾ ಎಲ್ಲಿದ್ದೀರಾ ಅಂತ. ರಿಯಾಕ್ಷನ್ ಕೇಳಕ್ಕಾಗಲ್ಲ. ಹಲೋ, ಹೇಳ್ ಕೇಶು. ಇನ್ನೇನು ನಿಮ್ಮ ಮನೆ ಹತ್ರ ಇದೀನೋ. ನೀನೆಲ್ಲಿದ್ಯಾ ಹೇಳು? ಅಯ್ಯೋ ಕಿಶು, ಇಲ್ಲ ಕಣೋ, ಫ್ರಾಂಕ್ ಮಾಡಿದೆ ಅಷ್ಟೇ, ಬರ್ತಿಲ್ಲ ಕಿಶು, ಸುಮ್ಮನೆ ಫ್ರಾಂಕ್ ಮಾಡಿದೆ. ಎಲ್ಲಿದ್ಯಾ? ನಾನು ಸುಮ್ಮನೆ ಕಾಲ್ ಮಾಡಿದ್ನಾ? ನಿಜ, ಫ್ರಾಂಕ್ ಮಾಡಕ್ ನೀನೇ ಸಿಕ್ಕಿದಂತ ಏನಿಲ್ಲ, ಕಾಲ್ ಮಾಡ್ದಾಗ ನೀನು ಪಿಕ್ ಮಾಡಿದೆ ಅಷ್ಟೇ, ಮತ್ತೆ ಕಾಲ್ ಮಾಡಿದಾಗ. ಅಯ್ಯೋ ಬಿಡು, ಅದೇನು ಅಷ್ಟೊಂದು ಇದಾಗ್ತೀಯ. ಅಯ್ಯೋ ಹೌದಾ, ನೆಕ್ಸ್ಟ್ ವೀಕ್ ಬರ್ತೀವಿ ಬಿಡು, ಗೌರಿ ಹಬ್ಬಕ್ಕೆ ಬರ್ತೀವಿ ಬಿಡು, ಲಕ್ಷ್ಮೀ ದೇವಸ್ಥಾನಕ್ಕೆ ಬರ್ಬೇಕು. ಅವಾಗ ಇರ್ತೀಯ, ಊರಿಗೆ ಹೋಗಿರ್ತೀಯ? ಸರಿ ಆಯ್ತು, ಸುಮ್ಮನೆ ಫ್ರಾಂಕ್. ನಂದೇ ಅಲ್ವಾ? ಇನ್ನೊಂದು ಯಾವುದು? ಅದು ಐತೆ, ಕರೆನ್ಸಿ ಇಲ್ಲ ಅದ್ರಲ್ಲಿ. ಸರಿ ಕಿಶು, ಊಟ? ಆಯ್ತು. ಓಕೆ, ಬಾಯ್. ಪಚ್ಚಿ ಅವ್ರು ತುಂಬಾ ಸೀರಿಯಸ್ ಆಗಿ ಬಂದ್ಬಿಟ್ಟಿದ್ದಾರೆ, ನಡ್ಕೊಂಡೇ ಬಂದ್ಬಿಟ್ಟಿದ್ದಾರೆ ಫ್ರೆಂಡ್ಸ್. ಬಂದಿದ್ದಾನೆ ಪಾಪ. ಯಾವ್ದು ಲಕ್ಷ್ಮೀ ಟೆಂಪಲ್ ಇದೆಯಲ್ಲ, ಗೊರವನಹಳ್ಳಿ ಲಕ್ಷ್ಮಿ ಇದೆಯಲ್ಲ, ಅಲ್ಲಿ ಪಾಪ ಅವನು ಅಲ್ಲಿ ಬಂದೇ ಬಿಡಿ, ಖುಷಿಯಾಗಿ ಏನೋ ಬಂದಿದ್ದಾರೆ ಅಕ್ಕ ಬಾವ ಎಲ್ಲರೂ ಅಂತ, ಅಣ್ಣಂದ್ರು. ಪಕ್ಕದೂರವರು ಅಲ್ಲಿರೋದವನು, ಅದಕ್ಕೆ ಹುಡುಕೊಂಡ್ ಬಂದ್ಬಿಟ್ಟಿದ್ದಾನೆ. 2 ಕಿಲೋಮೀಟರ್ಸ್ ಆಗುತ್ತೆ ಅನ್ಸುತ್ತೆ, ಬಂದ್ಬಿಟ್ಟು ವೆಯ್ಟ್ ಮಾಡ್ತಿದ್ದಾನೆ. ಅದಕ್ಕಾದ್ರೂ ನೆಕ್ಸ್ಟ್ ವೀಕ್ ಹೋಗಿ. ಇಲ್ಲಿಗೆ ಪ್ರಾಂಕ್ ವಿಡಿಯೋ ಮುಗೀತು. ಸಾನ್ವಿ ಅವರು 3 ಜನಕ್ಕೆ ಫೋನ್ ಮಾಡಿದ್ರು. ಫಸ್ಟ್ ದಿವ್ಯಾ ಅವ್ರಿಗೆ, ಅದಾದ್ಮೇಲೆ ಕಿಶೋ, ಆಮೇಲೆ ಸಲ್ಮಾಗೆ 3 ಜನ ಪ್ರಾಂಕ್ ಆಗಿದ್ದಾರೆ. ಫೈನಲಿ ಓಕೆ, ಆಸ್ ಪರ್ ದ ಚಾಲೆಂಜ್. ಓಕೆ ಫೈನ್, ಗೆದ್ದಿದ್ಯಾ. ಸ್ನ್ಯಾಕ್ಸು ಚಾಟ್ಸು ಹೋಗಿ ತುಮಕೂರ್ಗೆ ಹೋಗಿ ತಗೊಂಬಂದು ಸಂಜೆ ಒಳಗಡೆ ಕೊಡ್ತೀನಿ. ಸೊ ಈ ವಿಡಿಯೋ ನಿಮಗೆ
ತಗೊಂಬಂದು ಕೊಂಟೆ ಕೊಡ್ತೀನಿ. ಸೊ ವಿಡಿಯೋ ಇದು ನಿಮ್ಗೆ ಇಷ್ಟ ಆದಲ್ಲಿ ದಯಮಾಡಿ ಕಮೆಂಟ್ ಮಾಡಿ. ಇದು ಜಸ್ಟ್ ಲೈಕ್ ಸುಮ್ಮನೆ Prank video ಅಷ್ಟೇ. ಸೀರಿಯಸ್ ಆಗಿ ಸೀರಿಯಸ್ ಆಗಿ ಏನಿಲ್ಲ. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಆರ್ಯ ಸಾನ್ವಿ ಕಡೆಯಿಂದ ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಬಾಯ್ ಬಾಯ್.